24 ಜನಗಳಲ್ಲಿ ಲಾಸ್ಟ್ 6 ಯಾರು ಹೊರಗಡೆ ಬರಬೇಕು, ಮುಂದಕ್ಕೂ ಹೋಗ್ಬೇಕು ಅನ್ನೋ ಆಸೆ ಇದೆ. ಹೈವೇಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಬಿಗ್ ಬಾಸ್ ಸೀಸನ್ 12ರ ಗ್ರಾಂಡ್ ಫಿನಾಲೆ ನಡೀತಾ ಇದೆ. ಟಾಪ್ 6 ವ್ಯಕ್ತಿಗಳು ಒಳಗಡೆ ಕೂತಿರೋದನ್ನ ನೀವು ನೋಡಿರ್ತೀರಾ. ಕಿಚ್ಚ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಆದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಈಗ 6th ಪ್ಲೇಸ್ ಯಾರಿಗೆ ಬಂದಿದೆ ಅಂತ ಹೇಳಿ ಒಂದು ಹೆಸರು ವೈರಲ್ ಆಗ್ತಾ ಇದೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ನಿಮ್ಗೆ ಗೊತ್ತಿರ್ಬೋದು, ಯಾರು ಕೂಡ ಊಹೆನೂ ಕೂಡ ಮಾಡಿರೋದಿಲ್ಲ ಇವರು ಟಾಪ್ 6 ಆಗಿ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ. ಅಂತಹ ಒಬ್ಬ ವ್ಯಕ್ತಿ ಈಗ ಟಾಪ್ 6 ಅಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದಂತಹ ಎಲ್ಲರ ಪ್ರೀತಿಯ ಧನುಷ್ ಅವರು 6th ಪ್ಲೇಸ್ ಅನ್ನ ಪಡೆದು ಬಿಗ್ ಬಾಸ್ ಸೀಸನ್ 12ರ 6th ಎಲಿಮಿನೇಟರ್ ಆಗಿದ್ದಾರೆ. ಹೌದು, ಈಗ ಬಿಗ್ ಬಾಸ್ ಸೀಸನ್ 12ಕ್ಕೆ 6ನೇ ಸ್ಥಾನವನ್ನ ಧನುಷ್ ಅವರು ಪಡ್ಕೊಂಡಿದ್ದಾರೆ. ಇನ್ನುಳಿದಂತೆ 5 ಜನ ಇದ್ದಾರೆ. ಸೊ ನೆಕ್ಸ್ಟ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ, ಅವರ ಹೆಸರನ್ನ ಕಮೆಂಟ್ ಮಾಡಿ. ಸೊ ಟಾಪ್ 6 ಅಲ್ಲಿ ಫೈನಲ್ಗೆ ಮೊಟ್ಟ ಮೊದಲನೇದಾಗಿ ಎಂಟ್ರಿ ಕೊಟ್ಟಿದ್ದಂತಹ ಧನುಷ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ. ಸೊ ಧನುಷ್ ಅವರು ಪಡೆದಿರುವಂತಹ ಓಟು ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಬರೋಬ್ಬರಿ 93 ಲಕ್ಷ ಓಟುಗಳನ್ನ ಪಡೆದು ಧನುಷ್ ಅವರು ಈಗ 6ನೇ ಸ್ಥಾನಕ್ಕೆ ತೃಪ್ತಿಯನ್ನ ಪಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಸೊ ಕ್ರೇಜ್ ಅಂದ್ರೆ ಕ್ರೇಜು, ಗಿಲ್ಲಿಯ ಕ್ರೇಜು. ಸೊ ಗಿಲ್ಲಿ, ರಕ್ಷಿತಾ, ಹಾಗೆ ನಮ್ಮ ಅಶ್ವಿನಿ ಆಗಿರ್ಬೋದು, ಕಾವ್ಯ, ರಘು ಇವರ ಮೇಲೆ ಪೈಪೋಟಿ ಶುರುವಾಗಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಟಾಪ್ 5ಗೆ 3 ಜನ ಹೆಣ್ಣುಮಕ್ಕಳು ಎಂಟ್ರಿ ಕೊಟ್ಟಿರೋದು ಬಿಗ್ ಬಾಸ್ ನ ಇತಿಹಾಸದಲ್ಲೇ ಮೊಟ್ಟ ಮೊದಲನೇದಾಗಿದೆ. ಸೊ ಈ ಒಂದು ಇತಿಹಾಸದಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಗೆದ್ದು ಬಿಡ್ತಾರಾ ಅಥವಾ ಸೆಕೆಂಡ್ ಯಾರು ಬರ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಕ್ಲಿಯರ್ ರಿಸಲ್ಟ್ ಗೊತ್ತಿರಬಹುದು ನಿಮಗೆ. ಮೊಟ್ಟ ಮೊದಲನೇದಾಗಿ ಮೊದಲ ಸ್ಥಾನವನ್ನು ಹಾಗೂ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗುವಂಥದ್ದು ನಿಮ್ಮ ಪ್ರೀತಿಯ ಗಿಲ್ಲಿ ನಟ ಅಂತಾನೆ ಅನ್ಬೋದು. ಗಿಲ್ಲಿಗೆ ನಿನ್ನೆ ಒಂದು ವೈರಲ್ ಮಾಡಿದಂತೆ 37 ಕೋಟಿ ವೋಟ್ ಬಿದ್ದಿದ್ವು. ಬಟ್ ಇನ್ನೂ 24 ಅವರ್ಸ್ ಟೈಮ್ ಇದ್ದಂತೆ ಅದು ಕ್ಲಾರಿಟಿ ಸಿಕ್ಕಿರಲಿಲ್ಲ. ಈಗನ ಪ್ರಕಾರ ಅವನಿಗೆ ಏನಿಲ್ಲ ಅಂದ್ರೂ 40 ಕೋಟಿ ವೋಟ್ಗಳು ಕ್ರಾಸ್ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹೌದು, 2ನೇ ಸ್ಥಾನದಲ್ಲಿ ಅಶ್ವಿನಿ ಮತ್ತೆ ನಮ್ಮ ಪ್ರೀತಿಯ ನಿಮ್ಮೆಲ್ಲರ ರಕ್ಷಿತಾ ಅವರು ಕೂಡ ಪೈಪೋಟಿಯನ್ನು ಕೊಡ್ತಿದ್ದಾರೆ. ರಕ್ಷಿತಾ ಅವರು ರನ್ನರ್ ಅಪ್ ಆಗೋ ಸಾಧ್ಯತೆಗಳು ಕೂಡ ಇದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಏನೇ ಆಗ್ಲಿ, ಧನುಷ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಇರೋ ಬರೋ ಎಲ್ಲಾ ಟಾಸ್ಕ್ಗಳಲ್ಲೂ ಕೂಡ ಗೆದ್ದು ಟಾಸ್ಕ್ ಮಾಸ್ಟರ್ ಅಂತ ಹೇಳಿ ಅನ್ಸ್ಕೊಂಡಂತಹ ವ್ಯಕ್ತಿ 6th ಪ್ಲೇಸ್ಗೆ ತೃಪ್ತಿಯನ್ನ ಪಡ್ಕೊಂಡಿದ್ದಾರೆ. ಏನೇ ಆಗ್ಲಿ, ಕಪ್ಪು ಒಬ್ಬರಿಗೆ ಸಿಗ್ಬೇಕಾಗಿರುವಂತದ್ದು. ಅಂತಹ ಕಪ್ಪನ್ನ ಜಸ್ಟ್ ಮಿಸ್ ಮಾಡ್ಕೊಂಡಿರುವಂತಹ ಧನುಷ್ ಅವರಿಗೆ ಆಲ್ ದ ಬೆಸ್ಟ್. ಅವರ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತು ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನೆಕ್ಸ್ಟ್ ಎಲಿಮಿನೇಟ್ ಆಗೋರ ಹೆಸರು ಒಂದು ಕ್ಲೂ ಅನ್ನ ಕೊಡ್ತೀನಿ. ಅವರು 6ರಿಂದ ಸ್ಟಾರ್ಟ್ ಆಗ್ತಾರೆ, ಅವ್ರು ಹೋಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಅಭಿಪ್ರಾಯದ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.